ಪಾತಾಳ್ ಲೋಕ್ ಸೀಸನ್ 2 2020ರಲ್ಲಿ ಸೀಸನ್ 1 ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು. ಇವಾಗ ರೀಸೆಂಟ್ ಆಗಿ ಸೀಸನ್ 2 ನ ಕನ್ನಡ ಭಾಷೆಯಲ್ಲೂ ಡಬ್ ಮಾಡಿ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಪ್ರತಿ ಎಪಿಸೋಡ್ಗಳು 35 to 40 ಮಿನಿಟ್ಸ್ ರನ್ ಟೈಮ್ ಇರುತ್ತೆ. ಸೊ ಈ ಸೀಸನ್ 2 ಸೀಸನ್ 1 ತರನೇ ಹಿಟ್ ಆಗಿದೆಯಾ ಇಲ್ಲ ಫ್ಲಾಪ್ ಆಗಿದೆಯಾ ಅಂತ ಇನ್ ಡೆಪ್ತ್ ರಿವ್ಯೂ ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸೀಸನ್ 2 ನ ಪ್ಲಾಟ್ ಏನಂದ್ರೆ ಆಲ್ರೆಡಿ ಸೀಸನ್ 1 ನಲ್ಲಿ ಒಂದು ಸಪರೇಟ್ ಕೇಸ್ ಇತ್ತು, ಅದು ಕ್ಲೋಸ್ ಆಗಿದೆ. ಇವಾಗ ಸೀಸನ್ 2 ನಲ್ಲಿ ಹೊಸ ಕೇಸ್. ಇಲ್ಲಿ 2 ಕೊಲೆಗಳು ನಡೆಯುತ್ತೆ. ಒಂದು ಕೊಲೆ IPS ಅನ್ಸಾರಿ ಅಂಡರ್ ಅಲ್ಲಿ ಹೋಗುತ್ತೆ, ಇನ್ನೊಂದು ಕೊಲೆ ಹತಿರಾಮ್ ಚೌಧರಿ ಅಂಡರ್ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಆ 2 ಕೇಸ್ನ ಇಬ್ರು ಯಾವ ತರ ಸಾಲ್ವ್ ಮಾಡ್ತಾರೆ, ಆ ಮರ್ಡರ್ ಯಾರು ಮಾಡಿದ್ದು, ಯಾತಕ್ಕೋಸ್ಕರ ಮಾಡಿದ್ರು, ಅನ್ಸಾರಿ ಕೇಸ್ಗೂ ಹತಿರಾಮ್ ಕೇಸ್ಗೂ ಹೇಗೆ ಇಂಟರ್ ಕನೆಕ್ಷನ್ ಆಗುತ್ತೆ ಅನ್ನೋದೇ ಈ ಸೀಸನ್ 2 ನ ಒನ್ಲೈನ್ ಸ್ಟೋರಿ. ಇನ್ನು ಫಸ್ಟ್ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಸೀಸನ್ 1 ನಲ್ಲಿ ಏನೇನ್ ನಡೆದಿತ್ತು ಅಂತ ಸಣ್ಣ ಕ್ಲಿಪ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಎಪಿಸೋಡ್ ಅಲ್ಲಿ ಮರ್ಡರ್ ಕೇಸ್ನ ಸೆಟಪ್ ಮಾಡ್ಕೊಳ್ಳೋಕೆ ಟೈಮ್ ತಗೊಂಡ್ರು, ಅದು ಒಂದು ಲೆವೆಲ್ಗೆ ಟೈಮ್ ಪಾಸ್ ಆಗ್ಬಿಡುತ್ತೆ. ಬಟ್ ಈ ಸೀಸನ್ 2 ನಲ್ಲಿರೋ ಎಲ್ಲ ಎಪಿಸೋಡ್ಗಳು ಸ್ಲೋ ಆಗಿರುತ್ತೆ, ಬಟ್ ಆಲ್ಮೋಸ್ಟ್ ಎಂಗೇಜ್ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಟೈಮ್ ಪಾಸ್ ಮಾಡಕ್ಕೆ ಒಂದು ಸೀರೀಸ್ ನೋಡಬೇಕು ಅನ್ಕೊಂಡಿದ್ರೆ ಸ್ವಲ್ಪ ಸ್ಲೋ ಇದ್ರೂ ಪರವಾಗಿಲ್ಲ, ಬೋರ್ ಆಗದೆ ಇದ್ರೆ ಸಾಕು ಅನ್ನೋರು ಒಂದ್ಸಲ ಟ್ರೈ ಮಾಡ್ಬೋದು. ಆದ್ರೆ ಸೀಸನ್ 1 ನಲ್ಲಿ ಕೊಡೋ ಆ ಮಜಾ ಈ ಸೀಸನ್ 2 ನಲ್ಲಿ ಕೊಡಲ್ಲ. ಇಲ್ಲಿ ಮೇಜರ್ ಎಂಗೇಜ್ ಮಾಡಿಸೋ ಫ್ಯಾಕ್ಟರ್ ಯಾವುದು ಅಂದ್ರೆ ಕ್ರಿಮಿನಲ್ಸ್ ನ ಹುಡ್ಕೊಂಡೋಗೋ ಆ ಜರ್ನಿ ಅಷ್ಟೇ. ಆ 2 ಕೊಲೆಗಳಿಗೆ ಪಾತ್ರಗಳನ್ನ ಕನೆಕ್ಟ್ ಮಾಡ್ಕೊಂಡು ಆ ಪಾತ್ರಗಳ ಸುತ್ತಾನೆ ಸುತ್ತುತ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು. ಇಡೀ ಸೀರೀಸ್ ಇದೇ ಪ್ಯಾಟರ್ನ್ ಅಲ್ಲಿ ರನ್ ಆಗುತ್ತೆ. ಇದನ್ ಬಿಟ್ರೆ ಎಕ್ಸ್ಟ್ರಾ ಸ್ಪೆಷಲ್ ಎಲಿಮೆಂಟ್ಸ್ ಅಂತ ಏನೂ ಇಲ್ಲ. ಕಾಮಿಡಿನೂ ಎಲ್ಲೂ ಅಷ್ಟು ವರ್ಕ್ ಆಗ್ಲಿಲ್ಲ ಮೇಜರ್ ಆಗಿ ಕಂಪೇರ್ ಟು ಸೀಸನ್ 1. ಸೀಸನ್ 1 ನಲ್ಲಿ ಬೈಯೋದ್ ಕೇಳಿದ್ರೇನೆ ತುಂಬಾ ನಗು ಬರುತ್ತೆ. ಸಿಚುಯೇಷನಲ್ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿ ವರ್ಕ್ ಆಗಿತ್ತು. ಆದ್ರೆ ಈ ಸೀಸನ್ 2 ನಲ್ಲಿ ಆ ತರ ಇಲ್ವೇ ಇಲ್ಲ, ಎಲ್ಲೋ ಒಂದೊಂದ್ ಕಡೆ ನೋಡ್ಬೋದು ಅಷ್ಟೇ. ಇನ್ನು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಡೀಸೆಂಟ್ ಆಗಿತ್ತು, ಹೇಳ್ಕೊಳ್ಳೋ ಹಾಗೆ ಏನೂ ಇಲ್ಲ. ಬಟ್ ಈ ಎಪಿಸೋಡ್ 4 ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ಮಾತ್ರ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಎಮೋಷನಲಿ ಸೀರೀಸ್ ಟ್ರಾಜಿಡಿ ಅನ್ಸ್ಬಿಡುತ್ತೆ ನೆಕ್ಸ್ಟ್ ಎಪಿಸೋಡ್ಗಳನ್ನ ನೋಡೋಕ್ಕೆ. ಇವು ಬಿಟ್ರೆ ಎಲ್ಲ ಎಪಿಸೋಡ್ಗಳು ಒಂದು ಫ್ಲೋ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಅಂಡ್ ಎಪಿಸೋಡ್ ಟು ಎಪಿಸೋಡ್ ಆಡಿಯನ್ಸ್ ಕನೆಕ್ಟ್ ಆಗೋ ತರ ಕ್ಲಿಫ್ ಹ್ಯಾಂಗರ್ ಏನೂ ಇರಲ್ಲ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೈಲೈಟೆಡ್ ಅಂದ್ರೆ ಸೇಮ್ ಸೀಸನ್ 1 ನಲ್ಲಿ ಹೈಲೈಟೆಡ್ ಕ್ಯಾರೆಕ್ಟರೇ, ಅದೇ ಹತಿರಾಮ್ ಚೌಧರಿ ಕ್ಯಾರೆಕ್ಟರ್ ಮಾಡಿರೋ ಜೈದೀಪ್ ಅಲವಾತ್ ಅವರು. ಇವ್ರು ಬೈಯೋದ್ ಕೇಳಿದ್ರೇನೆ ಹೆವಿ ನಗು ಬರುತ್ತೆ, ಆ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಬೈತಾರೆ. ನೆಕ್ಸ್ಟ್ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್ ಸೀಸನ್ 1 ಗಿಂತ ಕ್ವಾಲಿಟಿ ವೈಸ್ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಇನ್ನು BGM ಅದಿತ್ತ ಇಲ್ವಾ ಅನ್ನೋದೇ ಗೊತ್ತಾಗ್ಲಿಲ್ಲ ಈ ಸೀರೀಸ್ ಅಲ್ಲಿ. ಸೊ ಓವರ್ ಆಲ್ ಸೀಸನ್ 2 ಆವರೇಜ್ ಟೈಮ್ ಪಾಸ್ ಮಾಡಕ್ಕೆ ಚೆನ್ನಾಗಿದೆ. ಬಟ್ ಸೀಸನ್ 1 ಮಾತ್ರ ತುಂಬಾ ಚೆನ್ನಾಗಿದೆ. ಸೀಸನ್ 1ಗೂ ಸೀಸನ್ 2ಗೂ ಅಷ್ಟು ಲಿಂಕ್ ಏನಿಲ್ಲ, ಬರೀ ಕ್ಯಾರೆಕ್ಟರ್ಸ್ಗಳು ಅಷ್ಟೇ. ಅವರ ಪಾಸ್ಟ್ ಅಂಡ್ ಪ್ರೆಸೆಂಟ್ ತಿಳ್ಕೋಬೇಕು ಅಂದ್ರೆ ನೋಡ್ಬೋದು. ಅಂಡ್ ಈ ಸೀರೀಸ್ ಅಲ್ಲಿ 18+ ಇರುತ್ತೆ, ಸೊ ನೋ ಫ್ಯಾಮಿಲಿ. ಬ್ಯಾಡ್ ವರ್ಡ್ಸ್ ಅಂತೂ ಕೇಳಕ್ಕೆ ಹೋಗ್ಬಿಡಿ, ಅಷ್ಟಿದಾವೆ. ಇನ್ನು ಈ ಸೀರೀಸ್ ನಿಮಗೆ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಸೀಸನ್ 2ಗೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮಗೆ ಏನ್ ಅನ್ನಿಸ್ತು ಈ ಸೀರೀಸ್ ನೋಡಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.